ರಾಜ್ಯ ಸರ್ಕಾರ ಜನರಿಗೆ ಒಂದು ಗುಡ್ ನ್ಯೂಸ್ನ ಕೊಟ್ಟಿದೆ. ಏನಂತಂದ್ರೆ ಆಸ್ತಿ ಅಂತಂದ್ರೆ ಒಂದು ಸೈಟು, ಒಂದು ಮನೆ ಏನಾದರೂ ನಿಮ್ದು ಇದ್ದಲ್ಲಿ ಅದು ಓನರಿಗೆ ಗೊತ್ತಿಲ್ಲದೇನೆ ಅದು ಇನ್ನೊಬ್ರು ಅಂತಂದ್ರೆ ಒಂದೇ ಆಸ್ತಿಯನ್ನ ಇಬ್ರು ಮೂರು ಜನಕ್ಕೆ GPA ಮಾಡಿಸೋದು, ಅಗ್ರಿಮೆಂಟ್ ಮಾಡಿಸೋದು, ರಿಜಿಸ್ಟ್ರು ಮಾಡಿಸೋದು, ಈ ರೀತಿಯಾಗಿ ಮೋಸಗಳನ್ನ ಮಾಡ್ತಾ ಇದ್ದಿದ್ದನ್ನ ಈ ವಂಚನೆಯನ್ನ ತಡೆಯೋದಕ್ಕೋಸ್ಕರವಾಗಿ ರಾಜ್ಯ ಸರ್ಕಾರ ಒಂದು ಹೊಸ ಯೋಜನೆಯನ್ನ ತಂದಿದೆ. ಆ ಯೋಜನೆ ಏನಪ್ಪಾ ಅಂತಂದ್ರೆ ಈ ಖಾತಾ ಸ್ವತ್ತು ಅಂತ ಹೇಳಿ ಈ ಖಾತಾ ಸ್ವತ್ತನ್ನ ಈಗ ಬಿಡುಗಡೆ ಮಾಡಿದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಕೃಷಿ ಜಮೀನಿನಲ್ಲಿ ಸೈಟುಗಳು, ಮನೆ ನಿವೇಶನಗಳು ಅಂದರೆ ಮನೆಗಳನ್ನು ಈ ರೀತಿಯಾಗಿ ಇಂಗಿಸಿರುವಂತಹ ಆಸ್ತಿಗಳಿಗೆ ನಂಬರನ್ನು ಕೊಡುವಂಥ ಈ ಯೋಜನೆಯನ್ನು ತರಲಾಗಿದೆ. ಜೊತೆಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಈ ಸ್ವತ್ತು ತಂತ್ರಾಂಶದಲ್ಲಿ ನೋಂದಣಿ ಮಾಡಲು ಅಧಿಕೃತವಾಗಿ ಆದೇಶಿಸಿ ಇಡೀ ರಾಜ್ಯದಾದ್ಯಂತ ಜಾರಿಗೆ ಬರುವಂತೆ ರಾಜ್ಯ ಸರ್ಕಾರ ಆದೇಶಿಸಿದೆ. ಅಷ್ಟೇ ಅಲ್ಲ, ಪ್ರಿಯಾಂಕಾ ಖರ್ಗೆ ಸರ್ ಅವರು ಕೂಡ ತಮ್ಮ ಫೇಸ್ಬುಕ್ ಪೇಜ್ನಲ್ಲಿ ಈ ಒಂದು ವಿಷಯದ ಬಗ್ಗೆ ತಿಳಿಸಿದ್ದಾರೆ. ಏನಂತಂದರೆ, ಗ್ರಾಮ ಪಂಚಾಯಿತಿಯಲ್ಲಿ ಒಳಪಡುವಂಥ ಎಲ್ಲ ನಿಮ್ಮ ಆಸ್ತಿಗಳಿಗೂ ಕೂಡ ಈ ಡಿಜಿಟಲ್ ಖಾತಾ ವ್ಯವಸ್ಥೆಯನ್ನು ಒದಗಿಸಲಾಗಿದೆ, ಎಲ್ಲರೂ ಕೂಡ ಮಾಡಿಸ್ಕೋಬೋದು ಅಂತ ತಿಳಿಸಿದ್ದಾರೆ. ಹಳ್ಳಿಯಲ್ಲಿರುವ ಮನೆ, ನಿವೇಶನ, ಫ್ಲಾಟ್ಗಳಿಗೂ ಕೂಡ ನಗರ ಪಟ್ಟಣ ಪ್ರದೇಶಗಳಿಗಿರುವಂತೆ ಗ್ರಾಮ ಪಂಚಾಯಿತಿಯಲ್ಲಿಯೂ ಕೂಡ ನೋಂದಣಿ ಮಾಡಿಸಿಕೊಳ್ಳಲು ಈ ಸ್ವತ್ತನ್ನು ಜಾರಿಗೊಳಿಸಲಾಗಿದೆ. ನಿಮ್ಮ ಆಸ್ತಿಯ ಈ ಸ್ವತ್ತು ತಂತ್ರಾಂಶದಲ್ಲಿ ಈ ಸ್ವತ್ತು ಪ್ರಾಪರ್ಟಿಯ ನಿರಾಕ್ಷೇಪಣಾ ಪರವಾನಗಿ ತೆರಿಗೆಗಳು ಹಾಗೂ ನಿಮ್ಮ ಆಸ್ತಿಗಳಿಗೆ ಶುಲ್ಕ ಹಾಗೂ ದರವನ್ನು ವೈಜ್ಞಾನಿಕ ರೀತಿಯಲ್ಲಿ ನಿಗದಿಪಡಿಸಲಾಗಿದೆ. ಆಸ್ತಿಗಳಿಗೆ ಈ ಸ್ವತ್ತು ವಿತರಿಸಲಾಗುವುದು ಎಂದು ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಅಭಿವೃದ್ಧಿ ಹಾಗೂ ಮಾಹಿತಿ ಹಾಗೂ ಜೈವಿಕ ತಂತ್ರಜ್ಞಾನ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಸರ್ ಅವರು ತಮ್ಮ ಫೇಸ್ಬುಕ್ ಪೇಜ್ನಲ್ಲಿ ಈ ಒಂದು ವಿಷಯದ ಬಗ್ಗೆ ಅನೌನ್ಸ್ಮೆಂಟ್ನ ತಿಳಿಸಿದ್ದಾರೆ. ನಿಯಮಗಳಂತೆ 15 ದಿನದೊಳಗಾಗಿ ತಾಂತ್ರಿಕ ಬದಲಾವಣೆಗಳನ್ನು ತರಲಾಗುತ್ತೆ ಅಂತ ತಿಳಿಸಿದ್ದಾರೆ. ಈ ಒಂದು ಹೊಸ ಬದಲಾವಣೆಯಲ್ಲಿ ತೆರಿಗೆ ಲೆಕ್ಕಾಚಾರ ಪ್ರಕ್ರಿಯೆಯನ್ನು ಸುಲಭಗೊಳಿಸೋದಕ್ಕೋಸ್ಕರವಾಗಿ ಮೊದಲು ಇದ್ದಂಥ 45 ದಿನಗಳ ಕಾಲಾವಧಿಯನ್ನು 15 ದಿನಗಳಿಗೆ ಕಡಿಮೆ ಮಾಡಲಾಗಿದೆ. ನಿಮ್ಮ ಎಲ್ಲ ಆಸ್ತಿಯ ವಿವರವನ್ನು ಅಂದರೆ ದಾಖಲೆಗಳನ್ನು ಕರೆಕ್ಟಾಗಿದ್ದು ಸಂಬಂಧಿಸಿದ ಅಧಿಕಾರಿಗಳಿಗೆ ಕೊಟ್ಟಾಗ ಅದು ನಿಯಮಿತ ಕಾಲಾವಧಿಯಲ್ಲಿ ಅಂದರೆ 15 ದಿನಗಳಲ್ಲಿ ನಿಮ್ಮ ಆಸ್ತಿ ಈ ಸ್ವತ್ತಿಗೆ ಬದಲಾವಣೆಯನ್ನು ತರಲಾಗುತ್ತೆ. ಅಷ್ಟೇ ಅಲ್ಲ, ಗ್ರಾಮೀಣ ಜನತೆಗೆ ಅನುಕೂಲ ಆಗೋದಕ್ಕೋಸ್ಕರವಾಗಿ ಹಾಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನ ಒದಗಿಸ್ಬೇಕು ಅನ್ನೋದಕ್ಕೋಸ್ಕರವಾಗಿ ಆ ಒಂದು ಈ ಸ್ವತ್ತಿನ ಒಂದು ಪ್ರಮಾಣ ಪತ್ರವನ್ನು ಕೂಡ ನೀಡಲಾಗತ್ತೆ. ಈ ರೀತಿಯಾದಂಥ ಒಂದು ಯೋಜನೆಯನ್ನು ರಾಜ್ಯ ಸರ್ಕಾರ ತಂದಿದೆ ಅಂತೇಳಿ ಎಲ್ಲ ಜನತೆಗೂ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರವಾಗಿ ಈ ಸ್ವತ್ತು ಅಭಿಯಾನ ಅಂತೇಳಿ ಪ್ರಾರಂಭ ಮಾಡಬೇಕು ಅಂತೇಳಿ ಸರ್ಕಾರ ನಿರ್ಧಾರ ಕೂಡ ಮಾಡಿದೆ. ಪ್ರಕರಣ 199B ಹಾಗೂ ಪ್ರಕರಣ 199C ಅನ್ನು ಸೇರಿಸಲಾಗಿದೆ. ಪ್ರಕರಣ 199B ಸ್ವತ್ತುಗಳಿಗೆ ಕಟ್ಟಡ ಹಾಗೂ ಪರಿವರ್ತನೆಯಾಗದೇ ಇರುವಂಥ ಭೂಮಿ ಅಥವಾ ಪರಿವರ್ತನೆಯಾದಂಥ ಭೂಮಿಯಾಗಿದ್ದರೆ ಮಾಲೀಕರು ತಮ್ಮ ಆಸ್ತಿಯ ತೆರಿಗೆಯನ್ನು ಗ್ರಾಮ ಪಂಚಾಯಿತಿಗೆ ಪಾವತಿಸುವುದರ ಮೂಲಕ ಆಸ್ತಿಗಳ ದಾಖಲೆಯನ್ನು ಪಡೆದು ಹಾಗೆ ಪಂಚಾಯಿತಿಯ ಎಲ್ಲ ಸೌಕರ್ಯಗಳನ್ನು ಪಡೆಯಲು ಗ್ರಾಮ ಪಂಚಾಯಿತಿಯ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಸಹಾಯಕವಾಗಲಿದೆ ಎಂದು ತಿಳಿಸಿದ್ದಾರೆ. ಯಾರ್ದೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಸೈಟು, ಮನೆ ಅಂತ ಏನೇ ಪ್ರಾಪರ್ಟಿ ಇದ್ರೂ ಕೂಡ ನಿಮ್ಮ ಕಷ್ಟ ಕಾಲಕ್ಕೆ ಮಾರಕ್ಕಾಗದೆ ಕಷ್ಟಪಡ್ತಾ ಇದ್ರಿ. ಯಾಕಂದರೆ ಯಾರೇ ತಗೊಳ್ಳೋರಾದರೂ ಕೂಡ ಖಾತಾ ಆಗಿದೆಯಾ ಅಂತ ಕೇಳ್ತಾ ಇದ್ರು. ರೆವಿನ್ಯೂ ಅಂತಂದರೆ ಯಾರೂ ಕೂಡ ತಗೊತಾ ಇರಲಿಲ್ಲ. ಸೊ ಇದರಿಂದ ರೈತರಿಗಾಗ್ಬೋದು ಅಥವಾ ಯಾರು ಪ್ರಾಪರ್ಟಿ ಮಾಡಿರ್ತಾರೋ ಅವ್ರಿಗೂ ಕೂಡ ತುಂಬಾ ಕಷ್ಟ ಆಗಿತ್ತು. ಆದರೆ ಸರ್ಕಾರ ಇವಾಗ ಬಿಡುಗಡೆ ಮಾಡಿರುವಂಥ ಈ ಖಾತಾ ಸ್ವತ್ತು ಎಲ್ಲರೂ ಕೂಡ ತುಂಬಾ ಉಪಯುಕ್ತ ಆಗಿರೋವಂಥದ್ದು. ಸೊ ಇದನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ಎಲ್ಲರಿಗೂ ಕೂಡ ಗೊತ್ತಾಗಲಿ. ಸೊ ಈ ವಿಡಿಯೋ ನಿಮ್ಗೇನಾದರೂ ಇನ್ಫಾರ್ಮೇಷನ್ ಆಗಿತ್ತು ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೇರೆಯವ್ರು ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.